ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀಕೃಷ್ಣ ವ್ಲಾಗ್ ಇನ್ ಕನ್ನಡ. ಇವತ್ತಿನ ವ್ಲಾಗಲ್ಲಿ ವೀಕ್ಲಿ ವ್ಲಾಗ್ನ ಹಾಕ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವೀಡಿಯೋನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ವೀಡಿಯೋ ನೋಡ್ತಾ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಾವು ರಿತ್ವಿಕ್ಗೆ ಒಂದು ಸೈಕಲ್ನ ಆರ್ಡ್ರ್ ಮಾಡಿದ್ವಿ. ಮುಂಚೆನೇ ಒಂದು ಸೈಕಲ್ ಇತ್ತು, ಅದು ಸ್ವಲ್ಪ ಹೈಟ್ ಕಮ್ಮಿ ಆಗಿತ್ತು. ಅವನ ಹೈಟಿಗೆ ಓಡಿಸೋಕ್ಕೆ ಸೈಕಲ್ಲು ಸ್ವಲ್ಪ ಹೈಟ್ ಕಮ್ಮಿ ಇತ್ತು. ಮನೆ ಹತ್ರನೇ ಹಾಗೆ ಓಡಿಸಾಡ್ಬೋದಿತ್ತು. ಸ್ವಲ್ಪ ಹೈಟು ಅವ್ನ ಲೆವೆಲ್ಗೆ ಹೈಟ್ ಕರೆಕ್ಟಾಗಿರೋದು ಅಂದ್ಕೊಟ್ರೆ ಸ್ಕೂಲ್ಗೂ ತಗೊಂಡೋಗ್ಬೋದು. ಅವ್ರ ಸ್ಕೂಲ್ ಪಕ್ಕದಲ್ಲೇ ಇರೋದ್ರಿಂದ ಸ್ಕೂಲ್ಗೂ ಸೈಕಲಲ್ಲಿ ಹೋಗ್ಬೋದು ಅಂತ ಹೇಳಿ ಹೈಟಿಗೆ ಮ್ಯಾಚ್ ಆಗಂಗೆ ಒಂದು ಸೈಕಲ್ನ ಕೊಡಿಸಿದ್ವಿ. ಬಟ್ ಅದು ಅವನೇ ಸೇವಿಂಗ್ ಮಾಡಿಟ್ಟಿರೋ ಅಂಥ ದುಡ್ಡಲ್ಲಿ ಸೈಕಲ್ನ ತೆಕ್ಕೊಟ್ಟಿದ್ದಂಥದ್ದು. ಅವನು ಪಿಗ್ಗಿ ಬ್ಯಾಂಕಲ್ಲಿ ಸೇವ್ ಮಾಡಿದಂಥ ಹಣದಲ್ಲಿ ಆ ಸೈಕಲ್ನ ತೆಕ್ಕೊಟ್ಟಿದ್ದು. ಅವನಿಗೆ ಆರ್ಡ್ರ್ ಮಾಡಿರೋದನ್ನು ಹೇಳೇ ಇರಲಿಲ್ಲ, ಸೈಕಲ್ ಇವತ್ತು ಬರುತ್ತೆ ಅಂತ ಗೊತ್ತಿರಲಿಲ್ಲ. ಆದರೂ ಮನೇಲೇ ಇದ್ದ. ಇವಾಗ ಲೀವ್ ಇತ್ತಲ್ವ, ಕ್ವಾರ್ಟರ್ಲಿ ಎಕ್ಸಾಮ್ದು, ಮನೇಲಿ ಇದ್ದಿದ್ದರಿಂದ ಅವನಿಗೆ ಗೊತ್ತಾಯಿತು. ಆದರೂ ಇದು ಸೈಕಲ್ಲೇ ಅಂತ ಗೊತ್ತಾಗಲಿಲ್ಲ. ಬಟ್ ಅದು ಓಪನ್ ಮಾಡಿದ ಮೇಲೆ ಅವನಿಗೆ ಇದು ಸೈಕಲ್ ಅಂತ ಗೊತ್ತಾಗಿದ್ದು. ಅಷ್ಟು ದೊಡ್ಡ ಬಾಕ್ಸ್ ಬಂದಿದ್ದು ನೋಡಿಬಿಟ್ಟು, ಏನಮ್ಮ ಟಿ ವಿ ಏನಾದರೂ ಆರ್ಡ್ರ್ ಮಾಡಿದ್ದೀರಾ ಅಂತ ಅಂದ. ನಾನು ಸುಮ್ಮನೆ ಹೌದು ಟಿ ವಿನೇ ಆರ್ಡ್ರ್ ಮಾಡಿರೋದು, ತಗೊಂಡು ಬನ್ನಿ ಅಂತ ಅಂದೆ. ಅಂತೂ ಒಂದು ಡೌಟ್ ಬರ್ತಾಯಿದೆ, ಟಿ ವಿ ಬಂದಿದ್ದರೆ ನಮ್ಮಮ್ಮ ನಮಗೆ ಮುಟ್ಟಕ್ಕೆ ಬಿಡ್ತಾ ಇರಲಿಲ್ಲ, ಇದೇನು ಟಿ ವಿ ತಗೊಂಡು ಬಾಕ್ಸ್ ಬಂದಿದ್ದ ತಕ್ಷಣ ಎತ್ಕೊಂಡು ಬನ್ನಿ ಅಂತ ಇದ್ದಾರಲ್ಲ ಅಂತ ಅಂದರು. ಅಕ್ಕನೂ ತಮ್ಮನೂ ತಗೊಂಡು ಬಂದರು, ಬಾಕ್ಸ್ನ ಮಾಡಿ ನೋಡಿದ್ರು. ಅಕ್ಕನೂ ತಮ್ಮನೂ ನೋಡಿಬಿಟ್ಟು ಸೈಕಲ್ ಬುಕ್ ಮಾಡಿರೋದು ಹೇಳೇ ಇಲ್ವಲ್ಲಮ್ಮ ಅಂತ ಹೇಳಿ ತುಂಬ ಖುಷಿಪಟ್ಟ. ಹಾಗೆ ಮಕ್ಕಳಿಗೆ ಯಾವಾಗಲೂ ಅಷ್ಟೇ ಕೇಳಿದ ತಕ್ಷಣ ಕೊಡಿಸೋದ್ರಕ್ಕಿಂತ ಸ್ವಲ್ಪ ವೆಯ್ಟ್ ಮಾಡಿ ಕೊಡಿಸಿದ್ರೆ ಅವರಿಗೆ ಆ ವಸ್ತು ಮೇಲೆ ಬೆಲೆನೂ ಜಾಸ್ತಿ ಆಗುತ್ತೆ. ಬಟ್ ಅದನ್ನು ಕೇರ್ ಮಾಡಿ ನೋಡ್ಕೊಳ್ಳೋದು ಚೆನ್ನಾಗಿ ನೋಡ್ಕೊಳ್ತಾರೆ. ನಾವು ಅವರು ಕೇಳ್ತಾ ಇದ್ದಾರಲ್ಲ ಅಂತ ನಮ್ಮ ಮನಸ್ಸಿಗೆ ನಾವು ಬೇಜಾರು ಮಾಡಿಕೊಂಡು ಕೊಡ್ಸೋಕೆ ಹೋದ್ರೆ ಏನು ಮಾಡ್ತಾರೆ ಅಂತ ಅಂದರೆ ಕೇರ್ಲೆಸ್ ಆಗಿ ಹೋಗ್ಬಿಡ್ತಾರೆ. ಅಷ್ಟು ವ್ಯಾಲ್ಯೂನೇ ಇರಲ್ಲ ಆ ವಸ್ತು ಮೇಲೆ. ನಾವು ಎಷ್ಟೇ ₹1,000 ಕೊಟ್ಟರು ಆ ವಸ್ತುಗಳ ಮೇಲೆ ವ್ಯಾಲ್ಯೂನೇ ಇರಲ್ಲ. ಜಸ್ಟ್ ಅವಾಗಿನ ಕ್ಷಣಕ್ಕೆ ಮಾತ್ರ ಆ ವಸ್ತು ಮೇಲೆ ಎಂಜಾಯ್ ಮಾಡ್ಕೊಂಡು ಬಿಟ್ಬಿಡ್ತಾರೆ. ಆಟಾಡೋ ವಸ್ತುನೇ ಆಗಿರಲಿ, ಬೇರೆ ಯಾವುದೇ ರೀತಿ ವಸ್ತುಗಳಾಗಿರಲಿ, ಅವ್ರಿಗೆ ಒಂದು ಆಟದ ವಸ್ತು ಥರ ಆಗೋಗ್ಬಿಡುತ್ತೆ. ಜಾಸ್ತಿ ಅದನ್ನು ಯಾವ ಥರ ನೋಡ್ಕೋಬೇಕು, ನಾವು ಇಷ್ಟು ದುಡ್ಡು ಕೊಟ್ಟಿದ್ದಾರೆ, ನಾವು ಯಾವ ಥರ ಕೇರ್ ಮಾಡಬೇಕು ಅನ್ನೋದು ಒಂದು ಭಾವನೆನೇ ಇರಲ್ಲ. ಅಷ್ಟೇ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ತಾರೆ. ಆ ಥರ ಒಂದು ಭಾವನೆನ ಇಟ್ಕೊಂಡಿರ್ತಾರೆ. ಅದೇ ಕಾಯಿಸಿ ಮಾಡಿ ಸೈಕಲ್ನ ತೆಕ್ಕೊಟ್ಟಿರೋ ಅಂಥದ್ದು. ನಾವು ತುಂಬ ಅಂದರೆ ಒಂದು 6-7 ತಿಂಗಳಿಂದ ಕೇಳ್ತಾನೆ ಇದ್ದ, ಅಮ್ಮ ಒಂದು ಸೈಕಲ್ ಬೇಕು ನನಗೆ, ಸೈಕಲ್ ಕೊಡಿಸಿ ನಾನು ಸ್ಕೂಲಿಗೆ ಹೋಗೋಕ್ಕೆಲ್ಲ ಈಸಿ ಆಗುತ್ತೆ ಅಂತ ಹೇಳಿ. ನಾವು ಬೇಡ ಅಂತ ಹೇಳಿ ಕೊಡ್ಸೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಸುಮ್ಮನೆ ಅವನಿಗೆ ಹೇಳ್ಕೊಂಡು ಕೊಡಿಸಿರಲಿಲ್ಲ. ಆದರೂ ಫೈನಲಿ ಅವನೇ ನಾನು ದುಡ್ಡು ಕೂಡಿಸಿಟ್ಟಿದ್ದೀನಿ, ಇದರಲ್ಲಾದರೂ ಒಂದು ಸೈಕಲ್ ಕೊಡಿಸಿ, ಸೈಕಲ್ ಬೇಕು, ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ವೀಕೆಂಡಲ್ಲೆಲ್ಲ ನಾನು ಒರೆಸ್ಕೊಳ್ತೀನಿ, ನೀಟಾಗಿ ಡಸ್ಟ್ ಎಲ್ಲ ಇಲ್ದಂಗೆ ನೋಡ್ಕೊಳ್ತೀನಿ ಅಂತ ಹೇಳಿದ ಮೇಲೆ ಒಂದು ವಸ್ತು ಮೇಲೆ ಒಂದು ಜವಾಬ್ದಾರಿ ಅನ್ನೋದು ಬರಬೇಕು. ಸೈಕಲ್ನ ಅನ್ಬಾಕ್ಸ್ ಮಾಡಿ ಅವರ ಅಪ್ಪ ಬರೋ ಅಷ್ಟರಲ್ಲಿ ಎಲ್ಲನೂ ಹೊರಗೆ ಎತ್ತಿಟ್ಟಿದ್ರು. ಹಾಗೆ ಅದರಲ್ಲೇ ಒಂದು ಪೇಪರ್ ಕೊಟ್ಟಿರ್ತಾರೆ, ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಅದರಲ್ಲಿ ಏನೇನ ನೀಟಾಗಿ ಯಾವ್ಯಾವ ಪಾರ್ಟ್ಸ್ನ ಯಾವ್ಯಾವ ಕಡೆ ಹಾಕಬೇಕು, ಒಂದು ನಟ್ಟು ಬೋಲ್ಟು ಎಲ್ಲ ನೀಟಾಗಿ ಕೊಟ್ಟಿರ್ತಾರೆ. ರಿತ್ವಿಕ್ ನೋಡಿ ಆ ಖಾಲಿ ಬಾಕ್ಸ್ ಒಳಗಡೆ ಮಲ್ಕೊಂಡು ಆಟ ಆಡ್ತಿದ್ದ, ಅವ್ರ ಅಪ್ಪಂಗೆ ಜೋಡ್ಸಕ್ಕೆ. ಹಾಗೆ ಆ ಸೈಕಲ್ಗೆ ಸಂಬಂಧಪಟ್ಟಂಗೆ ಬೋಲ್ಟು ನಟ್ಟು ಎಲ್ಲ ಏನಿತ್ತು ಅದನ್ನೆಲ್ಲ ಅವರೇ ಕೊಟ್ಟಿದ್ರು. ತುಂಬ ಈಸಿ ಆಗಿತ್ತು ಒಂಥರ ಜೋಡ್ಸೋಕ್ಕೆ, ಆಯಾ ಪಾರ್ಟ್ಸನ್ನೆಲ್ಲ ಕರೆಕ್ಟಾಗಿ ಫಿಟ್ ಮಾಡೋಕ್ಕೆ ಒಂಥರ ಈಸಿ ಅಂತ ಅನ್ನಿಸ್ತು. ವೆಲ್ಕಮ್ ಟು ಶ್ರೀಕೃಷ್ಣ ಕನ್ನಡ ವ್ಲಾಗ್. ಇದು ಯಾರ್ದು ಸೈಕಲ್? ಯಾರಿಗೆ? ನಂದು ನಿಂದ ಸೈಕಲ್ ಅರ್ಬಿಯನ್ ಟೆರೆನ್. ಈ ಸೈಕಲ್ ಮೌಂಟ್ ಮಾಡೆಲ್. ನಾನು ತೀಗೆ ಏಟ್ ಬಂದ್ಬಿಟ್ಟೆ, ಎಲ್ಲರೂ ನಾನು ನೋಡಿ ಇದು ಮಾಡ್ತಾರೆ. ಅಂಡು ನನಗೂ ಈ ಥರ ಸೈಕಲ್ ಇವಾಗಲೇ ದೊಡ್ಡ ತಗೊಂಡು ಇವಾಗ ದೊಡ್ಡ ಸೈಜ್ ತಗೊಂಡಿದ್ದೀನಿ. ಇವಾಗ ದೊಡ್ಡ ಸೈಜ್ ತಗೊಂಡಿದ್ದೀನಿ. ಒಂದು 12th 8th 9th ವರೆಗೂ ಓಡಿಸೋಣ ಅಂತ ಇದ್ದೀನಿ. ಅದಕ್ಕೆ ಎಲ್ಲಿ ಯಾವ್ಯಾವ ಕ್ಲಾಸಲ್ಲಿ ಓಡಿಸೋಣ ಅಂತಿದೀಯಾ? 12th 10th 11th. ಯಾಕೆ 9th ಇಂದ ಹೋಗ್ಬಾರ್ದು? 12th ಇಂದ ಹಿಂಗೆ ಬರ್ಬೇಕಾ? 12th 11th 8th 9th 10th ನಾನು ಕಡ್ದಾಕಿದಾವೆ ನಾಯಿಗಳು. ರಿಕ್ಕಿ ಸಿಂಬಾನು ಪೆಡಲ್ ಇಲ್ದಂಗೆ ಕಡ್ದಾಕವ್ರೆ. ರಿಕ್ಕಿ ಅಲ್ಲ, ಸಿಂಬಾ ಪಿಂಕಿ. ಸಿಂಬಾ ಪಿಂಕಿಯಾ? ಸಿಂಬಾ ಪಿಂಕಿ ಅದೇ ಪೆಡಲ್ ಹಿಡ್ದಂಗೆ ಕಡ್ದಾಕಿರೋದು, ಪೆಡಲ್ಲೇ ಇಲ್ಲ. ಹಾಗೆ ಅವನ ಹಳೆ ಸೈಕಲ್ನ ನಾವು ಇವಾಗ ಊರಿಗೆ ಬಂದಿದ್ವಲ್ಲ, ಅವಾಗ ನಮ್ಮನೆ ನಾಯಿ ಎಲ್ಲ ಏನು ಮಾಡಿಬಿಟ್ಟಿದ್ದಾವೆ ಅಂದರೆ ಅವನ ಸೈಕಲ್ ಪೆಡಲ್ಲು ಮತ್ತು ಹಿಂದ್ಗಡೆ ಪ್ಲಾಸ್ಟಿಕ್ ಟೈರ್ ಹತ್ರ ಎಲ್ಲ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ಫುಲ್ ಕಡ್ದಾಕ್ಬಿಟ್ಟಿದ್ರು ಚೆನ್ನಾಗಿ. ನಾನು ಇದನ್ನು ತಗೊಂಡೋಗಲ್ಲ ಅಂತ ಹೇಳಿ ಹಂಗೆ ನಿಲ್ಲಿಸ್ಕೊಂಡು ಮನೆ ಹತ್ರನೇ ಓಡಿಸಾಡ್ತಾ ಇದ್ದ. ಅದಕ್ಕೆ ಹೇಳ್ತಾ ಇದ್ದಾನೆ, ಅಮ್ಮ ಏನಮ್ಮ ನೀವು ಬುದ್ಧಿ ಹೇಳ್ಕೊಟ್ಟಿದ್ದೀರಾ ನೋಡಿ, ನನ್ನ ಸೈಕಲೆಲ್ಲ ಕಡ್ದಾಕಿದೆ ಅಂತ ಹೇಳಿ. ಆದರೆ ಅದು ತುಂಬ ಹಳೆಯ ಸೈಕಲ್ಲು. ಇದೊಂದು 2-3 ವರ್ಷ ಬರ್ಬೋದು ಅಷ್ಟೇ. ಇವಾಗಿನ 4th ಸ್ಟ್ಯಾಂಡರ್ಡ್ ಅವನು ಓದ್ತಾ ಇರೋದು. ಅವ್ನು ಹೇಳೋದು ನೋಡಿದ್ರೆ ಏನೋ ನಾನು ಕಾಲೇಜ್ಗೆ ಹೋಗೋವರೆಗೂ ಈ ಸೈಕಲ್ ತಗೊಂಡೋಗ್ತೀನಿ ಅನ್ನೋ ರೀತಿಲಿ ತುಂಬ ಖುಷೀಲಿ ಹೇಳ್ಕೊಳ್ತಾ ಇದ್ದ.
ಅಷ್ಟು ಖುಷಿ ಅನ್ನಿಸ್ತಿತ್ತು. ಹಾಗೆ ಅವನಿಗೆ ಯಾವಾಗಲೂ ಅಷ್ಟೇ ನಾನು ಯೂಟ್ಯೂಬ್ಗೆ ಅಂತ ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಅವನಿಗೆ ನನ್ನ ವಿಡಿಯೋದಲ್ಲಿ ಮಧ್ಯದಲ್ಲಿ ಬರೋಕ್ಕೆ ಇಷ್ಟಪಡ್ತಾ ಇರ್ತಾನೆ. ಅಮ್ಮ ನಾನು ಮಾತಾಡ್ತೀನಿ, ನಾನು ನಿಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ತೀನಿ ಸ್ಟಾರ್ಟಿಂಗಲ್ಲಿ ಅಂತ ಹೇಳ್ತಾ ಇರ್ತಾನೆ. ಸರಿ ಇವತ್ತು ಹೇಳಪ್ಪ ಅಂತ ಅಂದರೆ ನನ್ನ ಚಾನಲ್ ಹೆಸರನ್ನೇ ಉಲ್ಟಾ ಮಾಡಿ ಹೇಳ್ಬಿಟ್ಟ. ಇಲ್ಲ ನಾನು ಇನ್ನೊಂದು ಸಲ ನಾನು ಕರೆಕ್ಟಾಗಿ ಹೇಳ್ತೀನಿ ಅಂತ ಇದ್ದ. ಹಿಂಗೆ ಇಷ್ಟಪಡ್ತಾ ಇರ್ತಾನೆ ವಿಡಿಯೋದಲ್ಲಿ ಬರೋಕ್ಕೆ. ಮಕ್ಕಳೇ ಹಾಗೆ ಅಲ್ವಾ, ಅಮ್ಮ ಏನೇ ಮಾಡ್ತಾಯಿದ್ರೂ ಆ ಕೆಲಸದಲ್ಲಿ ನಾವು ಸ್ವಲ್ಪ ಕಾಣಿಸ್ಕೋಬೇಕು ಅನ್ನೋದು ನೋಡೋದು ಜಾಸ್ತಿ, ಹಾಗೆ ಅಮ್ಮನ ಹಿಂದೆ ಮುಂದೆ ಓಡಾಡೋದು ಜಾಸ್ತಿ, ಈ ರೀತಿ ಸ್ವಲ್ಪ ಬಯಸ್ತಾ ಇರ್ತಾರೆ. ಒಂದು 10 ವರ್ಷದ ಒಳಪಟ್ಟ ಮಕ್ಕಳು ಜಾಸ್ತಿ ಈ ರೀತಿ ಬಯಸ್ತಾ ಇರ್ತಾರೆ. ಹಾಗಾಗಿ ನಾನು ಹೇಳೋದೇನು ಅಂತಂದರೆ, ಈ ಏಜಲ್ಲಿ ಏನು ತುಂಟತನ ಮಾಡ್ತಾರೆ, ಈ ಏಜಲ್ಲಿ ಏನೇನೆಲ್ಲ ಒಂಥರ ನೋಡೋಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಸೊ ಅದನ್ನು ಪೇರೆಂಟ್ಸ್ ಕೂಡ ಎಂಜಾಯ್ ಮಾಡಬೇಕು ಅವ್ರ ಜೊತೆ ಸೇರಿಕೊಂಡು. ಆಮೇಲೆ ಈ ಥರ ತುಂಟತನ ಮಾಡಿ ಅಂದ್ರೂ ಅವ್ರು ಮಾಡಲ್ಲ, ಯಾಕಂದರೆ ಅವ್ರು ಸೀರಿಯಸ್ ಆಗಿ ಹೋಗ್ಬಿಡ್ತಾರೆ ಓದೋ ಅಂಥ ವಿಚಾರದಲ್ಲಾಗಿರ್ಬೋದು. ಅವ್ರ ಏಮಲ್ಲಿ ಅವರು ಫುಲ್ಲು ನಾನು ಓದ್ಕೊಳ್ಳೋದಿದೆ, ನನಗೆ ಈ ಥರ ಕ್ಲಾಸಸ್ಗೆ ಹೋಗಬೇಕು, ಈ ಥರ ಒಂದು ಲೈಫಲ್ಲಿ ಬ್ಯುಸಿಯಾಗಿ ಹೋಗ್ಬಿಡ್ತಾರೆ. ಹಾಗಾಗಿ ಚಿಕ್ಕ ಮಕ್ಕಳಲ್ಲಿ ಏನೇನು ತುಂಟಾಟ ಮಾಡ್ತಾರೆ, ತರಲೆ ಮಾಡ್ತಾರೆ, ಅದನ್ನು ಎಂಜಾಯ್ ಮಾಡಬೇಕು, ಖುಷಿ ಪಡಬೇಕು ನೋಡಿ ಅಷ್ಟೇ. ಹಾಗೆ ನಾನು ಇವಾಗ ಒಂದು ಬಾಕ್ಸ್ ತೋರಿಸಿದ್ನಲ್ಲ, ಆ ಥರದೊಂದು ಬಾಕ್ಸಲ್ಲಿ ಸೈಕಲ್ಗೆ ಫಿಟ್ ಮಾಡೋ ಅಂಥ ಎಲ್ಲ ಥರದ ಐಟಮ್ನು ಇಟ್ಟಿರ್ತಾರೆ. ಅದರಲ್ಲಿ ಈಸಿ ಅಂತಲೇ ಅನ್ನಿಸ್ತಿತ್ತು ನಮಗೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಈಸಿ ಅಂತಲೇ ಅನ್ನಿಸ್ತು. ಚಿಕ್ಕ ಪುಟ್ಟದ್ದು ನಟ್ಟು ಮತ್ತು ಏನೇನು ಪಾರ್ಟ್ಸ್ ಇದೆ ಅದನ್ನೆಲ್ಲ ಈಸಿಯಾಗಿ ಫಿಟ್ ಮಾಡ್ಕೊಂಡ್ವಿ. ಆಮೇಲೆ ಬರ್ತಾ 2 ವೀಲ್ ಇದೆಯಲ್ಲ ಅದನ್ನು ಸ್ವಲ್ಪ ಸೆಟ್ ಮಾಡೋ ಅಂಥದ್ದು ಲೇಟಾಗಿ ಹೋಗ್ಬಿಟ್ಟು ಎಲ್ಲನೂ ಫಿಟ್ ಮಾಡಿಕೊಟ್ಟು ಹೋದರು. ನಾವು ಪೂಜೆ ಮಾಡ್ಕೊಂಡಿದ್ದು ಒಂದು ಈವ್ನಿಂಗ್ 4:30 ಸ್ಟಾರ್ಟ್ ಮಾಡಿದ್ವಿ ಅಂತ ಅನ್ಕೋತೀನಿ. ಸೈಕಲೆಲ್ಲ ನೀಟಾಗಿ ವಾಶ್ ಮಾಡಿ ಆಮೇಲೆ ಹೋಗಿ ಹೂವಿನ ಹಾರ ಎಲ್ಲ ತಗೊಂಡು ಬಂದು ಪೂಜೆ ಮಾಡಿದ್ದು ಒಂದು 6:30 ಆಯಿತು ಅಂತ ಅನ್ಕೋತೀನಿ. ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡಿದ್ದು 6:37 ಆಯಿತು. ಹೂವಿನಾರ ಎಲ್ಲ ಬೇಡ ಕಣೋ, ನಮ್ಮ ಮನೆ ಹತ್ರನೇ ಹೂವು ಬಿಟ್ಟಿದೆಯಲ್ಲ, ಗಿಡದಲ್ಲೇ 2 ಹೂವು ಕೂದು ಚೆನ್ನಾಗಿ ಪೂಜೆ ಮಾಡಿದ್ರಾಯ್ತು ಅಂದರೆ, ಇಲ್ಲ ನನ್ನ ಸೈಕಲ್ಗೆ ಹೂವಿನಾರ ಬೇಕೇ ಬೇಕು ಅಂತ ಹೇಳಿ ಹೂವಿನಾರ ತಗೊಂಡು ಬಂದು ಅವ್ರ ಅಕ್ಕನೂ ಅವನು ಸೇರಿಕೊಂಡು ಪೂಜೆ ಮಾಡಿದರು. ಅಲ್ಲಿ ಪೂಜೆ ಮಾಡಬೇಕಾದ್ರೆ ಆ ಬೊಟ್ಟು ಇಡ್ತಿದ್ರಳಲ್ಲ, ಒಂದು ಜಾಗನೂ ಬಿಡ್ದಂಗೆ ನೀಟಾಗಿ ಎಲ್ಲ ಕಡೆನೂ ಬೊಟ್ಟಿಡು ಅಂತ ಹೇಳಿ ಇಡಿಸ್ತಾ. ಫೈನಲಾಗಿ ಹೋಗಿ ಹೂವಿನಾರನ ತಂದು ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು ಸ್ವೀಟ್ ಏನು ಕೊಟ್ಟ ಅಂತಂದರೆ, ಸ್ವೀಟ್ ಥರದ್ದು ಮರೆತುಬಿಟ್ಟ ಇದ್ದಾರೆ ಸಾರು. ಬಾಳೆಹಣ್ಣು ತಂದಿದ್ನಲ್ಲ, ಅದೇ ಸ್ವೀಟಾಗಿ ಇಟ್ಕೊಳ್ಳಿ ಅಮ್ಮ, ನಾಳೆ ಸ್ವೀಟ್ ತಂದು ಕೊಡ್ತೀನಿ ಅಂತ ಹೇಳ್ತಾ ಇದ್ದ. ಮರೆತುಬಿಟ್ಟ ಅಂತ ಅನಿಸುತ್ತೆ ಸ್ವೀಟ್ ಥರದ. ನಾವು ಸೈಕಲ್ ತೊಗೊಂಡಿದ್ದೀಯಲ್ಲ ಸ್ವೀಟ್ ಕೊಡು ಅಂತ ಕೇಳ್ತಾ ಇದ್ದು. ಕಂಪ್ಲೀಟಾಗಿ ಪೂಜೆ ಎಲ್ಲ ಅಕ್ಕನೂ ತಮ್ಮನೂ ಸೇರ್ಕೊಂಡು ಮುಗಿಸ್ಕೊಂಡ್ರು. ಖುಷಿ ಪಡ್ತಿದ್ದ, ತುಂಬ ಖುಷಿಯಿಂದ ಇದ್ದ. ಹಾಗೆ ನಾನಿಲ್ಲೇನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ನಾನು ಬಿಸಿಬೇಳೆ ಬಾತ್ ಪೌಡರ್ನ ರೆಸಿಪಿನ ಮಾಡ್ತಾಯಿದ್ದೆ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಡೈರೆಕ್ಟಾಗಿ ಹಾಗೆ ವಾಯ್ಸ್ ಓವರ್ ಕೊಟ್ಟಿದ್ದೆ. ಬಟ್ ಪಕ್ಕದ ಸೈಟಲ್ಲಿ ಮನೆ ಕಟ್ತಾ ಇದ್ದಾರೆ, ಆ ವಾಯ್ಸ್ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು. ಸೊ ಅದನ್ನು ಮರೆತುಬಿಟ್ಟು ನಾನು ಹಾಗೆ ವಾಯ್ಸ್ ಕೊಟ್ಟಿದ್ದೆ. ಆಮೇಲೆ ಇದು ಚೆನ್ನಾಗಿ ಬಂದಿಲ್ಲ, ಮಿಷಿನ್ ಸೌಂಡ್ ಎಲ್ಲ ಬಂದಿದೆ, ಹಾಗಾಗಿ ನಾನು ವಾಯ್ಸ್ ಕೊಡ್ತಾ ಇರೋ ಅಂಥದ್ದು. ಹಾಗೆ ನಾನು ಚಕ್ಕೆ ಮತ್ತು ಲವಂಗ, ಏಲಕ್ಕಿ ತೊಗೊಂಡಿದ್ದೀನಿ. ಉದ್ದದರದ್ದು ಒಂದು ಚಕ್ಕೆ ಇರುತ್ತಲ್ಲ, ಅದನ್ನು ಹಾಗೆ ಒಂದು 2-3 ಚೂರು ಮಾಡಿ ಇಟ್ಕೊಂಡಿದ್ದೀನಿ. ಒಂದು 5ರಿಂದ 8ರವರೆಗೂ ಲವಂಗನ ತೊಗೊಂಡಿದ್ದೀನಿ. 2 ಏಲಕ್ಕಿ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನು ಮೆಣಸನ್ನ ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ ಅಂತಂದರೆ ದೊಡ್ಡ ಸ್ಪೂನಲ್ಲಿ ಅರ್ಧ ಸ್ಪೂನ್ ಆಗುತ್ತೆ. ಸೊ 1 ಸ್ಪೂನ್ ಅಂತಲೇ ಹೇಳ್ಬೋದು. 1 ಸ್ಪೂನ್ ಮೆಂತೆ, ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು 2 ಚುಟುಕಿ ಹಿಂಗು ಪೌಡರ್ನ ತೊಗೊಂಡಿದ್ದೀನಿ. ಗಟ್ಟಿ ಹಿಂಗೆ ಬರುತ್ತೆ, ಸೊ ಅದನ್ನು ಕೂಡ ಬೇಕು ಅಂದ್ರೂ ಹಾಕ್ಬೋದು. ಎಣ್ಣೆಲಿ ಕರೆದ್ಬಿಟ್ಟು ಗಟ್ಟಿ ಹಿಂಗೆ ಬರುತ್ತಲ್ಲ ಅದನ್ನು ಹಾಕ್ಬೋದು. ಜಾಸ್ತಿ ನಾವು ಅಡುಗೆ ಮಾಡಬೇಕಾದ್ರೆ ಹಿಂಗೆ ಯೂಸ್ ಮಾಡೋದ್ರಿಂದ ಹಿಂಗೆ ಪೌಡ್ರನ್ನ ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕಿದ್ದೀನಿ. ಹಾಗೆ ಜೀರಿಗೆನ 1 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಗಸಗಸೆನ 1 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಪುಟ್ಟ ಎಳ್ಳು, ಇದು ವೈಟಿ ಎಳ್ಳನ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ 1 ಸ್ಪೂನ್ ತೊಗೊಂಡಿರೋ ಅಂಥದ್ದು. ಮತ್ತು ಉದ್ದಿನ ಬೇಳೆನ ನಾನು ಒಂದು ಕ್ವಾಂಟಿಟಿ ಸ್ಪೂನ್ ತೋರಿಸ್ತೀನಿ. ಸೊ ಅದರಲ್ಲಿ 80 ml ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಸೇಮ್ ಇದೇ ಕ್ವಾಂಟಿಟಿ ಸ್ಪೂನು, ಇದರಲ್ಲೇ ನಾನು 80 ml ಉದ್ದಿನ ಬೇಳೆನ ತೊಗೊಂಡಿರೋ ಅಂಥದ್ದು. ಹಾಗೆ ಕಡಲೆಬೇಳೆನೂ ಸೇಮ್ 80 ml ತೊಗೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ನಾನು ಸಾಂಬಾರು ಬೀಜ ಇದನ್ನು ಕೂಡ ನಾನು 80 ml, ಈ 3 ವಸ್ತುಗಳೇನಿದೆ ಸೇಮ್ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. ಹಾಗೆ ಒಂದು 5ರಿಂದ 6 ಚೆನ್ನಾಗಿ ಖಾರ ಇದೆ ಇದು ಮೆಣಸಿನ್ಕಾಯಿ. ಸೊ ಇದನ್ನು ತೊಗೊಂಡಿದ್ದೀನಿ. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಇರಲಿಲ್ಲ, ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ರಸಮ್ಗೆಲ್ಲ ಒಗ್ಗರಣೆಗೆ ಹಾಕ್ತಾ ಇರ್ತೀನಿ, ಅದು ಆವಾಗ ಯೂಸ್ ಮಾಡ್ತಿರೋ ಅಂಥ ಮೆಣಸಿನ್ಕಾಯಿ ಮನೇಲೇ ಇತ್ತು. ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಇದ್ದವರು ಯೂಸ್ ಮಾಡ್ಕೊಬೋದು ಈ ಮೆಣಸಿನ್ಕಾಯಿ ಜೊತೆಗೆ. ಸೊ ಬ್ಯಾಡಗಿ ಮೆಣಸಿನ್ಕಾಯಿ ಅಂದರೆ ಅಷ್ಟು ಖಾರ ಇರಲ್ಲ, ಸುಮ್ಮನೆ ಕಲರ್ ಇರುತ್ತೆ ಅಷ್ಟೇ. ಹಾಗಾಗಿ ಒಂದು
ಒಂದೆರಡು 3 ಯೂಸ್ ಮಾಡ್ಬೋದು. ಮತ್ತು ಒಂದೆರಡು ಕಡ್ಡಿ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ. ಇದನ್ನೆಲ್ಲ ಸಮ ಪ್ರಮಾಣದಲ್ಲಿ ಹುರ್ಕೊಬೇಕು. ಒಂದು ಸ್ವಲ್ಪ ಗೋಲ್ಡ್ ಕಲರ್ ಬರುತ್ತಲ್ಲ ಅಲ್ಲಿವರೆಗೂ ಉರಿಬೇಕು, ಜಾಸ್ತಿ ಒತ್ಸಕ್ಕೆ ಹೋಗಬಾರ್ದು. ಯಾವಾಗಲೂ ಅಷ್ಟೇ ಏನೇ ಒಂದು ಮಸಾಲ ಪೌಡರ್ನ ಮನೇಲಿ ಮಾಡ್ಕೊಳ್ತಿದ್ದೀವಿ ಅಂತ ಅಂದರೆ ಅದನ್ನು ಸಿಮ್ಮಲ್ಲಿಟ್ಟು ಹುರಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಒತ್ತೋದು ಇಲ್ಲ. ಸುಮ್ಮನೆ ಅವಸರದಾಗಿ ಹುರಿದು ಮಾಡೋಕ್ಕೆ ಹೋದರೆ ಆ ಪೌಡರ್ ಸ್ಮೆಲ್ಲು ಅಷ್ಟು ಚೆನ್ನಾಗಿರಲ್ಲ, ಜಾಸ್ತಿ ದಿನ ಬರೋದು ಇಲ್ಲ. ಸ್ವಲ್ಪ ಟೈಮ್ ತಗೊಂಡು ನಿಧಾನವಾಗಿ ಹುರ್ಕೊಂಡು ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಪೌಡ್ರನ್ನ ಯೂಸ್ ಮಾಡ್ಕೋಬೋದು. ಸಾಮಾನ್ಯವಾಗಿ ನಾನು ಎಲ್ಲ ಮಸಾಲ ಪೌಡರನ್ನು ಮನೆಯಲ್ಲೇ ಮಾಡ್ಕೊಳ್ತೀನಿ. ಏನು ಹುರ್ಕೊಂಡಿದ್ದೆ ಅದನ್ನೆಲ್ಲ ನಾನು ಸ್ವಲ್ಪ ಆರೋಕ್ಕೆ ಬಿಟ್ಟು ಆಮೇಲೆ ಪುಡಿ ಮಾಡ್ಕೊಳ್ತೀನಿ. ಬಿಸಿ ಇದ್ದಾಗ ಏನಾಗುತ್ತೆ, ಪುಡಿ ಮಾಡೋಕ್ಕೆ ಹೋದರೆ ಸ್ವಲ್ಪ ತೇವ ಆದಂಗೆ ಆಗುತ್ತೆ. ಸೊ ಯಾವುದೇ ಒಂದು ಮಸಾಲ ಪೌಡ್ರ್ ಆಗಿರ್ಬೋದು ಬಿಸಿ ಇದ್ದಾಗ ಪುಡಿ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಅದು ನೀರಿನ ಅಂಶ ಬಿಟ್ಟಂಗೆ ಆಗುತ್ತೆ, ಸ್ವಲ್ಪ ಬೆವರಾಗುತ್ತಲ್ಲ. ಸೊ ಹಾಗಾಗಿ ಜಾಸ್ತಿ ದಿನ ಬಾಳಿಕೆನೂ ಬರಲ್ಲ, ಆಮೇಲೆ ಬೇಗ ಹಾಳಾಗೋಗ್ಬಿಡುತ್ತೆ. ಈ ರೀತಿ ಒಂದು ಆರಿಸಿ ಪುಡಿ ಮಾಡ್ಕೊಳ್ಳೋದ್ರಿಂದ ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಬಹುದು. ತುಂಬಾ ಟೇಸ್ಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಹಾಗೆ ಮೇಲ್ಗಡೆ ಬಂದು ಬಟ್ಟೆ ಎಲ್ಲ ಟೆರಸ್ ಮೇಲೆ ಒಣಗಾಕಿದ್ದೆ. ಸೊ ತಗೊಳ್ಳೋಣ ಅಂತ ಬಂದೆ, ನೋಡಿದ್ರೆ ಫುಲ್ ಮೋಡ ಹಾಗೆ ಮಳೆ ಬರೋ ರೀತಿಲಿ ಬರ್ತಿತ್ತು. ಇನ್ನೇನು ಬರಲ್ವಲ್ಲ, ಹಾಗೆ ವೀಡಿಯೋನು ಮಾಡ್ಕೊಂಡ್ರೆ ಆಗುತ್ತೆ, ಅದೊಂದು ಕ್ಲಿಪ್ಪಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ಟೆ ತಗೊಂಡು ಬರೋಣ ಅಂತ ಹಾಗೆ ಫೋನ್ ತಗೊಂಡು ಮೇಲೆ ಹೋದೆ. ಫೋನ್ ಅಲ್ಲೇ ಬಿಟ್ಬಿಟ್ಟು ಬಟ್ಟೆ ಎಲ್ಲ ಒಂದೇ ಸಲ ಬಾಚ್ಕೊಂಡು ಬರೋಂಗಾಯಿತು. ಒಂದು ಸೆಕೆಂಡ್ ಕೂಡ ಇಲ್ಲ, ಅಷ್ಟು ಬೇಗ ಮಳೆ ಬಂದೆ. ಋತ್ವಿಕ್ಗೆ ಇಂಕ್ ಟ್ಯಾಂಕರ್ ಪೆನ್ನ ತೆಕ್ಕೊಟ್ಟಿದ್ದೆ. ಸೊ ಏನಕ್ಕಾಗಿ ತೆಕ್ಕೊಟ್ಟೆ ಅಂತ ಅವನೇ ಹೇಳ್ತಾನೆ. ನಾನು ಇದು ಫ್ಲಿಪ್ಕಾರ್ಟಲ್ಲಿ ತೆಕ್ಕೊಟ್ಟಿದ್ದಂಥದ್ದು. ಇವಾಗ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಆಫರ್ ಬಿಟ್ಟಿದ್ರಲ್ಲ, ಸೊ ಹಾಗಾಗಿ ಇರಲಿ ಅಂತ ತೆಕ್ಕೊಟ್ಟೆ. ಅದಕ್ಕೂ ಕಾರಣ ಇದೆ, ಅವನೇ ಹೇಳ್ತಾನೆ, ಕೇಳಿಸ್ಕೊಳ್ಳಿ. ಏನಕ್ಕೆ ತೆಕ್ಕೊಟ್ಟೆ, ಸುಮ್ಮನೆ ತೆಕ್ಕೊಟ್ಟಿಲ್ಲ, ಅದನ್ನು ಕೂಡ ಎಷ್ಟೆಲ್ಲ ನಾನು ಅವನಿಗೆ ಡಿಮ್ಯಾಂಡ್ ಇಟ್ಟಿದ್ದೆ ಅಂತ. ನಾನು ಅದಕ್ಕೆ ಎಕ್ಸಾಮಲ್ಲಿ ನಾನು ಒಳ್ಳೆ ಮಾರ್ಕ್ಸ್ ತೆಕ್ಕೊಡ್ತೀನಿ ಅಂದರು. ನಾನು ಆದಷ್ಟು ಕಷ್ಟಪಟ್ಟು ತೆಗೆದೆ. 80ಗೆ 79, 75 ಕೆಳಗಡೆ ತೆಕ್ಕೊಡಲ್ಲ, 75 ಒಳಗಡೆ ತೆಕ್ಕೊಡ್ತೀನಿ ಅಂದರು. ಅದಕ್ಕೆ ಎಲ್ಲದರಲ್ಲೂ ತೆಗೆದೆ. ಅದಕ್ಕೆ ನನ್ನ ಪಪ್ಪ ಅಮ್ಮ ಇದು ತೆಕ್ಕೊಟ್ಟವ್ರೆ. ಹಾಗೆ ರಿತ್ವಿಕು ಇದೇ ಮೊದಲನೇ ಸಲ ಪೆನ್ನಲ್ಲಿ ಬರೀತಿರೋದು, ಅಂದರೆ ಇದೇ ಮೊದಲನೇ ವರ್ಷ ಪೆನ್ನಲ್ಲಿ ಬರೀತಿರೋ ಅಂಥದ್ದು. ಇದೇ ಮೊದಲನೇ ವರ್ಷ ಸ್ಕೂಲಲ್ಲಿ ಅವ್ನು ನೋಟ್ಸ್ ಎಲ್ಲ ಬರ್ಕೊಂಡು ಬರ್ತಿರೋ ಅಂಥದ್ದು. ಮೊದಲೆಲ್ಲ ಪೆನ್ಸಿಲ್ಲೇ ಯೂಸ್ ಮಾಡ್ತಾಯಿದ್ದಂಥದ್ದು. 4th ಸ್ಟ್ಯಾಂಡರ್ಡಿಂದ ಅವನು ಪೆನ್ನಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿರೋ ಅಂಥದ್ದು. ಸ್ಟಾರ್ಟ್ ಮಾಡಿದಾಗಿಂದನೂ ಇಂಕ್ ಪೆನ್ನೇ ಯೂಸ್ ಮಾಡ್ತಾಯಿದ್ದಾನೆ. ಬೇರೆ ಯಾವುದಾದ್ರೂ ಪೆನ್ ಕೊಡಿಸ್ತೀನಿ ಅಂದರೆ ಅದು ಬೇಡ, ನನಗೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಕಾಣಿಸಲ್ಲ ಅದರಲ್ಲಿ ಅಂತ ಹೇಳಿ ಇದೇ ಬೇಕು ಅಂತ ಅಂದ. ಈ ಪೆನ್ನ ತೊಗೋಬೇಕಂದ್ರೆ ನಾನು ಇಟ್ಟಿದ್ದು ಡಿಮ್ಯಾಂಡ್ ಏನಪ್ಪ ಅಂತ ಅಂದರೆ, ಇದೇ ಕ್ವಾರ್ಟರ್ಲಿ ಎಕ್ಸಾಮ್ ಆಯ್ತಲ್ಲ, ಇವಾಗ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಆವಾಗಲೇ ನಾನು ತೆಕ್ಕೊಡೋದು ಅಂತ ಹೇಳಿದ್ದೆ. ಒಂದು ಸಮಾಧಾನ ಆಗೋ ರೀತಿಯಲ್ಲಿ ಒಂದು ಮಾರ್ಕ್ಸ್ ತೆಗೆದಿದ್ದಾನೆ, ಪರವಾಗಿಲ್ಲ, ಖುಷಿ ಅಂತ ಅನ್ನಿಸ್ತು. ಹಾಗೆ ನಾನು ಸ್ಟಡಿ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಡೋಣ ಅಂತ ಬಂದೆ. ಮಕ್ಕಳಿಗೆ ಸ್ಟಡಿ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಟ್ಟಿರಲಿಲ್ಲ. ಇವಾಗ ಎಕ್ಸಾಮ್ ನಡೀತಿರ್ತಲ್ಲ, ಹಾಗೆ ಓದ್ಕೊಳ್ಳೋದು, ಹಾಲಲ್ಲೇ ಹಾಕೋದು, ಆ ರೀತಿಯೇ ಆಗೋಗ್ಬಿಟ್ಟಿತ್ತು ಓದ್ಕೊಡೋ ಅಂಥ ಟೆನ್ಷನಲ್ಲಿ. ಇವಾಗೆಲ್ಲನೂ ಒಂದೊಂದು ಕಡೆಯಿಂದ ನೀಟಾಗಿ ಜೋಡಿಸ್ಕೊಟ್ರೆ ಅವ್ರಿಗೂ ಸ್ವಲ್ಪ ರಿಲ್ಯಾಕ್ಸ್ ಅಂದಂಗೆ ಅನಿಸುತ್ತೆ. ಸ್ಟಡಿ ರೂಮ್ ನೋಡಿದ ತಕ್ಷಣ ಓದ್ಕೊಳಕ್ಕೆ ಬಂದಾಗ ರಿಲ್ಯಾಕ್ಸ್ ಅಂದಂಗೆ ಅನಿಸುತ್ತೆ. ಸುಮ್ಮನೆ ಎಲ್ಲ ಕಡೆನೂ ಹರವಿಟ್ಕೊಂಡಿದ್ರೆ ಮಕ್ಕಳಿಗೆ ಅಂತಲ್ಲ, ನಮಗೆ ಆಗಲಿ ಅದು ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇರಲ್ಲ ಅಲ್ವಾ. ಹಾಗಾಗಿ ಅದನ್ನೆಲ್ಲ ಎತ್ತಿಟ್ಕೊಡೋಣ ಅಂತ ಬಂದೆ. ಮಕ್ಕಳಿಗೆ ಕಲರ್ ಪೆನ್ಸಿಲು, ಕಲರ್ ಪೆನ್ನು, ಮಾರ್ಕರು ಇದನ್ನೆಲ್ಲ ಜಾಸ್ತಿ ಇಟ್ಕೊಂಡಿದ್ದಾರೆ. ಇವರಿಗೆ ಪ್ರಾಜೆಕ್ಟು, ಅಸೈನ್ಮೆಂಟು ಅಂತ ಜಾಸ್ತಿ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಆ ಪ್ರಾಜೆಕ್ಟ್ ಮಾಡೋಕ್ಕೆ ಇದೆಲ್ಲ ಬೇಕು ಅಂತ ಹೇಳಿ ಎತ್ತಿಟ್ಕೊಂಡಿದ್ದಾರೆ. ಡಿವೈಡ್ ಮಾಡಿ ಸಪ್ರೇಟಾಗಿ ಇಟ್ಕೊಟ್ರೆ ಅವರು ಅದನ್ನು ಯೂಸ್ ಮಾಡಿಕೊಂಡು ಆಯಾ ಜಾಗದಲ್ಲಿ ಇಟ್ಬಿಡ್ತಾರೆ. ರಿತ್ವಿಕನ್ ಟೇಬಲ್ ಸಪ್ರೇಟಾಗಿ, ಸೆಕೆಂಡ್ ಟೇಬಲ್ಲು ಸಪ್ರೇಟಾಗಿ ಡಿವೈಡ್ ಮಾಡಿಕೊಟ್ಟಿದ್ದೀನಿ. ಮತ್ತು ಅವ್ರದ್ದು ನೋಟ್ಸು, ಟೈಮ್ ಟೇಬಲ್ ಏನು ಕೊಟ್ಟಿರ್ತಾರೆ, ಸೊ ನೋಟ್ಸ್ ಆಗಿರ್ಬೋದು, ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಇದನ್ನೆಲ್ಲ ಡಿವೈಡ್ ಮಾಡಿಕೊಟ್ಟಿದ್ರೆ ಅವರವರು ಬ್ಯಾಗಿಗೆ ಏನು ಬೇಕು, ಯಾವ್ಯಾವ ಸಬ್ಜೆಕ್ಟ್ ಇದೆ, ಅವತ್ತಿನ ದಿನ ಯಾವ್ಯಾವ ಪೀರಿಯಡ್ ಇದೆ, ಅದನ್ನೆಲ್ಲ ನೀಟಾಗಿ ಇಟ್ಕೊಂಡು ಹೋಗ್ತಾರೆ. ಹಾಗೆ ಇದು ಸ್ಟಿಕ್ಕಿ ನೋಟ್ಸು ನನ್ನ ಮಗಳದು. ಹಂಚಿಕೆ ಈ ರೀತಿ ಸ್ಟಿಕ್ಕಿ ನೋಟ್ಸ್ನ ಇಟ್ಕೊಂಡಿದ್ದಾಳೆ. ಇಂಪಾರ್ಟೆಂಟ್ ಏನು ನೋಟ್ಸಲ್ಲಿ ಇರುತ್ತೆ ಅವತ್ತಿನ ದಿನ ಓದ್ಕೋಬೇಕು ಅಂದಾಗ ಅದನ್ನು ಯೂಸ್ ಮಾಡ್ಕೊಳ್ತಾಳೆ. ಅದ್ರ ಮೇಲೆ ಏನಾದರೂ ಇಂಪಾರ್ಟೆಂಟ್ ಏನಾದರೂ ಇದ್ದರೆ ಬರೆದುಬಿಟ್ಟು ಆ ನೋಟ್ಸ್ಗೆ ಇಟ್ಕೊಂಡಿರ್ತಾಳೆ. ಮತ್ತು ಓದ್ಬೇಕಾದ್ರೆ ಏನಾದರೂ ಈಸಿ ಆಗುತ್ತೆ ಅಂತ ಅದೊಂದು ಹ್ಯಾಬಿಟಾಗಿ ಮಾಡ್ಕೊಂಡಿದ್ದಾಳೆ ಇವಾಗ ಇತ್ತೀಚೆಗೆ. ಹಾಗೆ 1-2-3 ಪ್ಲ್ಯಾಂಟ್ನೂ ಇಟ್ಟೆ, ನೋಡೋಕ್ಕೆ ಖುಷಿ ಅಂತ ಅನ್ನಿಸ್ತಿರುತ್ತೆ ಅಲ್ವಾ. ಹಾಗಾಗಿ ಸೊ ಫೈನಲಾಗಿ ಇದನ್ನೆಲ್ಲ ರೂಮ್ ಕ್ಲೀನ್ ಮಾಡಿ ಅವ್ರ ಟೇಬಲೆಲ್ಲ ಸ್ಟಡಿ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಕೆಳಗಡೆ ಬಂದು ಮಧ್ಯಾಹ್ನದ ಅಡುಗೆನ ಪ್ರಿಪೇರ್ ಮಾಡ್ಕೊಳ್ತಿದ್ದೆ. ಒಂದು 3 ಥರದ ಕಾಳನ್ನ ಹಾಕಿ ಸಾಂಬಾರು ಮಾಡ್ಕೊಂಡಿದ್ದೀನಿ. ಊರ ಸೈಡಲ್ಲಿ ಈ ರೀತಿ ಕಾಳು ಸಾಂಬಾರು ಏನಾದ್ರು ಮಾಡಿದ್ದು ನೆನಪಾದರೆ ತಕ್ಷಣಕ್ಕೆ ಯಾವುದೇ ಅಡುಗೆ ಆಗಲಿ ಊರಲ್ಲಿ ಮಾಡಿರೋ ಅಡುಗೆ ನೆನಪಾಯಿತು ಅಂತಂದರೆ ತಕ್ಷಣ ಮಾಡ್ಕೊಳ್ತೀನಿ. ಮುದ್ದೆ ಜೊತೆ ಅಂತೂ ತಿನ್ನೋಕ್ಕೆ ಚೆನ್ನಾಗಿತ್ತು, ಮಕ್ಕಳು ಕೂಡ ಇಷ್ಟಪಡ್ತಿದ್ರು. ಹಾಗೆ ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಸಿಗೋಣ ಮುಂದಿನ ವ್ಲಾಗಲ್ಲಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹತ್ರ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.